Hello, everyone, and welcome back. This is our new session on a new chapter in financial accounting for BCom second semester. Today, we are going to start the fourth unit, Limited Liability Partnership, and this is the first session. Before starting to understand the concept of limited liability partnership, we have to understand what is meant by partnership and what its features were. So today I'm going to uh, talk about the concept of partnership, its features, introduction to limited liability partnership, what does limited liability partnership mean, and the nature of limited liability partnership. So let's get started with the concept of partnership. So what is partnership? According to Section 4 of the Partnership Act 1932, partnership is the relationship between persons who have agreed to share the profits of a business carried on by all or any of them acting for all. ಸೊ ಪಾರ್ಟ್ನರ್ಶಿಪ್ ಅಂದರೆ ಏನು? ಇದು ಒಂದು ಥರದ ರಿಲೇಷನ್ಶಿಪ್. ಇಟ್ ಈಸ್ ಒನ್ ಫಾರ್ಮ್ ಆಫ್ ಅ ಬಿಸ್ನೆಸ್ ಇನ್ ವಿಚ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್, ಯಾರು ಪ್ರಾಫಿಟನ್ನು ಶೇರ್ ಮಾಡಬೇಕಂಥೇಳಿ ಅಗ್ರಿ ಮಾಡ್ಕೊಂಡು ಒಂದು ಥರದ ಬಿಸ್ನೆಸ್ಸನ್ನು ಕ್ಯಾರಿ ಆನ್ ಮಾಡ್ಕೊತ ಹೋಗ್ತಾರೆ. ಒಂದು ಥರದ ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗ್ತಾರೆ. ಅದರಲ್ಲಿ ಎಲ್ಲರೂ ಕೆಲಸ ಮಾಡ್ಬೋದು ಅಥವಾ ಎಲ್ಲರಿಗೋಸ್ಕರ ಒಬ್ಬರ ಕೆಲಸ ಮಾಡ್ಕೊತ ಹೋಗ್ತಾರೆ. ಸೊ ಇಟ್ ಈಸ್ ಅ ಸೆಟಪ್, ಇಟ್ ಈಸ್ ಅ form of a business where people come together, they contribute some capital and they work for carrying on that particular business, and either all of them may work or any one person may work for all of them, and whatever profits they earn and whatever losses they earn they distribute among themselves. So this is what partnership is. Let's look at some of its features. So the first feature is it is an association of two or more persons. ಇಬ್ಬರ ಅಥವಾ ಇಬ್ಬರಿಗಿಂತ ಜಾಸ್ತಿ ಜನರದ ಒಂದು ಅಸೋಸಿಯೇಷನ್ ಆಗಿದೆ. ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಸೊ ಇಲ್ಲೇ ಪಾರ್ಟ್ನರ್ಶಿಪ್ ಡೀಡ್ ಅಂಥೇಳಿ ಒಂದು ಅಗ್ರಿಮೆಂಟ್ ಮಾಡ್ತಾರೆ. ಅದರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತಾವೆ ಅದನ್ನು ಬರೆದೇ ಇರ್ತೈತಿ. ಆಮೇಲೆ ಅಗ್ರಿಮೆಂಟ್ ಮಾಡಿ ಇವ್ರು ಏನು ಮಾಡ್ತಾರೆ, ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್. ಸೊ ಏನೆಲ್ಲ ಲಾಸಸ್ ಆಗ್ತವೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಂದ, ಅವೆಲ್ಲ ಲಾಸಸ್ ಎಲ್ಲ ಪಾರ್ಟ್ನರ್ಸ್ ಶೇರ್ ಮಾಡಬೇಕು. ಆಮೇಲೆ ಆಗಿರೋ ಪ್ರಾಫಿಟ್ಟು ಸಹ ಎಲ್ಲ ಪಾರ್ಟ್ನರ್ಸ್ ನಡುವೆ ಶೇರ್ ಆಗ್ತೈತಿ. ದೆನ್ ಪಾರ್ಟ್ನರ್ಶಿಪ್ ಫರ್ಮಿಗೆ ನಾವು ಸಪ್ರೇಟ್ ಲೀಗಲ್ ಎಂಟಿಟಿ ಅಂತ ಹೇಳೋದಿಲ್ಲ. ನೋ ಸಪ್ರೇಟ್ ಲೀಗಲ್ ಎಂಟಿಟಿ ಆಫ್ ದಿ ಫರ್ಮ್. ಸೊ ಸಪ್ರೇಟ್ ಲೀಗಲ್ ಎಂಟಿಟಿ ಅಂದರೆ ಅದರದೇ ಆದಂಥ ಎಕ್ಸಿಸ್ಟೆನ್ಸ್ ಇರ್ತೈತಿ. ಇಲ್ಲೇ ಮೆಂಬರ್ಸ್ ಮತ್ತು ಫರ್ಮ್ ನಡುವೆ ರಿಲೇಷನ್ಶಿಪ್ ಇರೋದಿಲ್ಲ ಇಫ್ ಇಟ್ ಈಸ್ ಅ ಲೀಗಲ್ ಎಂಟಿಟಿ. ಸೊ ಜಾಯಿಂಟ್ ಸ್ಟಾಕ್ ಕಂಪ್ನಿಗೆ ನಾವು ಲೀಗಲ್ ಎಂಟಿಟಿ ಅಂತ ಹೇಳ್ತೀವಿ, ಯಾಕಂದರೆ ಅದರಲ್ಲಿ ಇರೋ ಶೇರ್ ಹೋಲ್ಡರ್ಸ್ದ ಎಕ್ಸಿಸ್ಟೆನ್ಸ್ ಬೇರೆ, ಕಂಪ್ನಿದ ಎಕ್ಸಿಸ್ಟೆನ್ಸ್ ಬೇರೆ. ಯಾವ ಥರ ಒಂದು ಇಂಡಿವಿಜುವಲ್ ಕೆಲಸ ಮಾಡ್ಬೋದು, ಅದೇ ಥರ ಕಂಪ್ನಿನೂ ಸಹ ಕೆಲಸ ಮಾಡ್ತಿದ್ವಿ. ಬಟ್ ಪಾರ್ಟ್ನರ್ಶಿಪ್ ಫರ್ಮ್ದ ಆ ಥರ ಇಲ್ಲ, ಯಾಕಂದರೆ ಅದು ಸಪ್ರೇಟ್ ಲೀಗಲ್ ಎಂಟಿಟಿ ಆಗೋದಿಲ್ಲ. ಪಾರ್ಟ್ನರ್ಸ್ ಮಾಡಿದ್ದ ಮತ್ತು ವಾಟ್ ಎವರ್ ಫರ್ಮ್ ಡಸ್, ದೇರ್ ಈಸ್ ಅ ರಿಲೇಷನ್ಶಿಪ್. ಫರ್ಮ್ ಮಾಡಿದ ಫರ್ಮಿಂದ ಏನೆಲ್ಲ if something wrong is done by the firm, it means that the partners themselves have done that. So there is no separation between the owners and the firm. So separate legal entity ಅಂತ ಕನ್ಸಿಡರ್ ಮಾಡೋದಿಲ್ಲ ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮಿಗೆ. ಮತ್ತು ಅನ್ಲಿಮಿಟೆಡ್ ಲಯಬಿಲಿಟಿ ಇರ್ತೈತಿ. ಅಂದರೆ ಆಗಿರೋ ಎಲ್ಲ ಲಾಸಸ್ ಯಾರ ಬೇರ್ ಮಾಡಬೇಕಾ, ಪಾರ್ಟ್ನರ್ಸ ಬೇರ್ ಮಾಡಬೇಕು. ಸೊ ದೇ ಆರ್ ಎಕ್ಸ್ಪೋಸ್ ಟು ಅ ಲಾಟ್ ಆಫ್ ರಿಸ್ಕ್ ಆ್ಯಂಡ್ ದೇ ಆರ್ ಎಕ್ಸ್ಪೋಸ್ ಟು ಆಲ್ ದ ಲಾಸಸ್ ವಿಚ್ ದೇ ಇನ್ಕರ್ ಇನ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಇವೆಲ್ಲ ಲಿಮಿಟೇಷನ್ಸ್, ಈ ಥರದ ಏನು ತೊಂದರೆಗಳಿದ್ದಾವೆ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಒಂದು ಬೇರೆ ಥರ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ಒಂದು ಸೆಪರೇಟ್ ಟೈಪ್ ಆಫ್ ಅ ಬಿಸ್ನೆಸ್ ಆರ್ಗನೈಸೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ವಿಚ್ ಇಸ್ ಕಾಲ್ಡ್ ಆ್ಯಸ್ ದ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಸೊ ಇಲ್ಲೇ 2009 ಒಳಗೆ, 1 ಏಪ್ರಿಲ್ 2009 ಒಳಗೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂಥೇಳಿ ಆ್ಯಕ್ಟ್ ಪ್ರಕಾರ ಒಂದು ಹೊಸ ಫಾರ್ಮ್ ಆಫ್ ಬಿಸ್ನೆಸ್ ಸ್ಟಾರ್ಟ್
ಮಾಡಿದ್ದಾರೆ ಇನ್ ಆರ್ಡರ್ ಟು ಎಲಿಮಿನೇಟ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಅಲ್ಲೇ ಇರುವ ಅನ್ಲಿಮಿಟೆಡ್ ಲಯಬಿಲಿಟಿ ಆಗಿರ್ಬೋದು, ನೋ ಸೆಪ್ರೇಟ್ ಲೀಗಲ್ ಎಂಟಿಟಿ ಆಗಿರ್ಬೋದು. ಸೊ ಈ ಡಿಸ್ಅಡ್ವಾಂಟೇಜಸ್ನ ಓವರ್ಕಮ್ ಮಾಡಲಿಕ್ಕೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಟು ಅವಾಯ್ಡ್ ಅನ್ಲಿಮಿಟೆಡ್ ಲಯಬಿಲಿಟಿ ಆಫ್ ದಿ ಪಾರ್ಟ್ನರ್ಸ್ ಇನ್ ಪಾರ್ಟ್ನರ್ಶಿಪ್ ಆ್ಯಂಡ್ ಟು ಹ್ಯಾವ್ ಅಡ್ವಾಂಟೇಜ್ ಆಫ್ ಲಿಮಿಟೆಡ್ ಕಂಪನೀಸ್, ಅ ಹೈಬ್ರಿಡ್ ಫಾರ್ಮ್ ಆಫ್ ಪಾರ್ಟ್ನರ್ಶಿಪ್ ಕಾಲ್ಡ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಈಸ್ ಇಂಟ್ರೊಡ್ಯೂಸ್. ಸೊ ಅನ್ಲಿಮಿಟೆಡ್ ಲಯಬಿಲಿಟಿಯನ್ನು ತೆಗೆದ ಮತ್ತು ಜಾಯಿಂಟ್ ಸ್ಟಾಕ್ ಕಂಪ್ನಿಗೆ ಸಿಗೋ ಬೆನಿಫಿಟ್ಸ್ ಅಡ್ವಾಂಟೇಜಸ್ ಎಲ್ಲ ಸಿಗಲಿ ಅಂತೇಳಿ ಒಂದು ಹೈಬ್ರಿಡ್ ಅಥವಾ ಮಿಕ್ಸ್ಡ್ ಫಾರ್ಮ್ ಆಫ್ ಪಾರ್ಟ್ನರ್ಶಿಪ್ ಕಾಲ್ಡ್ ಆಸ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಇಂಟ್ರೊಡ್ಯೂಸ್ ಮಾಡಿದರು. Let's try to understand what is the meaning of limited liability partnership. So limited liability partnership is a body corporate having a separate entity from its partners and have a perpetual succession. So in the three important terms we can see here. It is a body corporate, it has a separate entity, and it has perpetual succession. ಸೊ ಇಲ್ಲೇ ಪಾರ್ಟ್ನರ್ಶಿಪ್ ಒಳಗೆ ಏನಾಗ್ತಿತ್ತು, ಅನ್ಲಿಮಿಟೆಡ್ ಲಯಬಿಲಿಟಿ ಆಗ್ತಿತ್ತು. ಬಟ್ ಇಲ್ಲೇ ಲಯಬಿಲಿಟಿ ವಿಲ್ ಬಿ ಲಿಮಿಟೆಡ್ ಟು ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಮೆಂಬರ್ಸ್. ಅವ್ರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಅದಕ್ಕೆ ತಕ್ಕಂಗೆ ಅಷ್ಟು ಅವ್ರದ್ದು ಲಯಬಿಲಿಟಿ ಸೀಮಿತವಾಗಿರ್ತೈತಿ. ಆಮೇಲೆ ಇದು ಬಾಡಿ ಕಾರ್ಪೊರೇಟ್ ಆಗಿದೆ. ಸೊ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಅಂಡರ್ ಆನ್ ಆ್ಯಕ್ಟ್ ಆಫ್ಟರ್ ಪಾಸಿಂಗ್ ಅನ್ ಆ್ಯಕ್ಟ್ ವಿಚ್ ಇಸ್ ಕಾಲ್ಡ್ ಆಸ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆ್ಯಕ್ಟ್. ಸೊ ಇಟ್ ಈಸ್ ಅ ಬಾಡಿ ಕಾರ್ಪೊರೇಟ್ ಆ್ಯಂಡ್ ಸೆಪ್ರೇಟ್ ಎಂಟಿಟಿ ಇದೆ. ಇಲ್ಲೇ ಇರುವ ಪಾರ್ಟ್ನರ್ಸ್ ಅಥವಾ ಮೆಂಬರ್ಸ್ ಮತ್ತು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅದರ ನಡುವೆ ವ್ಯತ್ಯಾಸ ಇದೆ. ಅಂದರೆ ದ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮ್ ಕ್ಯಾನ್ ಗೆಟ್ ಸ್ಯೂಡ್ ಆ್ಯಂಡ್ ಕ್ಯಾನ್ ಸ್ಯೂ ಅದರ್ಸ್. So there is a separation between the owners and the limited liability partnership and perpetual succession ಇದರಲ್ಲಿ ನಾವು ನೋಡ್ತೇವೆ. ಯಾಕಂದರೆ partners may come and partners may go, but limited liability partnership will go on forever because there is a separate legal entity between the partners and the limited liability partnership firm. ಇಲ್ಲಿ ಯಾರ ಪಾರ್ಟ್ನರ್ ಬರ್ಬೋದು ಬಿಡ್ಬೋದು. ಯಾವ ಪಾರ್ಟ್ನರ್ಸ್ ಡೆತ್ತಿಂದ ಅಥವಾ ಪಾರ್ಟ್ನರ್ಸ್ ರಿಟೈರ್ಮೆಂಟಿಂದ ಯಾವ ಥರ ಪಾರ್ಟ್ನರ್ಶಿಪ್ ಫರ್ಮ್ ಡಿಸಾಲ್ವ್ ಆಗ್ತಿತ್ತು ಆ ಥರ ಇಲ್ಲೇ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಒಳಗೆ ಆಗೋದಿಲ್ಲ. ಸೊ ಇಲ್ಲೇ ಪಾರ್ಟ್ನರ್ಸ್ ಮತ್ತು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮಿಗೆ ಡಿಫ್ರೆನ್ಸ್ ಇದೆ. ಸೊ ದ ಓನರ್ಸ್ ಆರ್ ಡಿಫ್ರೆಂಟ್ ಫ್ರಮ್ ದಿ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮ್ ಆರ್ ದ ಮೆಂಬರ್ಸ್ ಆರ್ ಪಾರ್ಟ್ನರ್ಸ್ ಆರ್ ಡಿಫ್ರೆಂಟ್ ಫ್ರಮ್ ದಿ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮ್. That is why it is a separate entity and it has got perpetual succession. It means if any of the partners die or if any of the partners retire, others may come and carry on the firm. Then let's try to understand the nature of limited liability partnership. First point is it is a body corporate formed under Limited Liability Partnership Act 2008. So as I have said, limited liability partnership is a body corporate. ಯಾಕಂದರೆ ಇದು Limited Liability Partnership Act 2008 ಪ್ರಕಾರ ಇದು ಫಾರ್ಮ್ ಆಗಿದೆ. ದೆನ್ ಇಟ್ ಹ್ಯಾಸ್ ಗಾಟ್ ಲೀಗಲ್ ಎಂಟಿಟಿ. ಸೊ ಇಲ್ಲೇ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಈಸ್ ಅ ಸೆಪರೇಟ್ ಎಂಟಿಟಿ. So partners are different and limited liability partnership is different. So there is no what we call ಪಾರ್ಟ್ನರ್ಸ್ ಮಾಡೋ ಆ್ಯಕ್ಟಿಗೆ ಮತ್ತು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಮಾಡಿದ ಆ್ಯಕ್ಟಿಗೆ ಪಾರ್ಟ್ನರ್ಸ್ ರೆಸ್ಪಾನ್ಸಿಬಲ್ ಆಗೋದಿಲ್ಲ. ಇಫ್ LLP ಡಸ್ ಸಮಥಿಂಗ್, ಪಾರ್ಟ್ನರ್ಸ್ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. LLP ಕ್ಯಾನ್ ಗೆಟ್ ಸ್ಯೂಡ್ ಆ್ಯಂಡ್ ಕ್ಯಾನ್ ಸ್ಯೂ ಅದರ್ಸ್. ಸೊ LLP ಬೇರೆಯವ್ರ ಮೇಲೆ ದಾವೆ ಮಾಡ್ಬೋದು ಅಥವಾ LLP ಮೇಲೆ ಬೇರೆಯವರು ದಾವೆ ಮಾಡ್ಬೋದು. ಬಟ್ ಅದರಿಂದ ಪಾರ್ಟ್ನರ್ಸ್ ಮೇಲೆ ಯಾವುದೇ ಥರದ ದಾವೆ ಬರುವುದಿಲ್ಲ. ದೆನ್ ಇಟ್ ಹ್ಯಾಸ್ ಗಾಟ್ ಪರ್ಪೆಚುವಲ್ ಸಕ್ಸೆಷನ್. ಅಂದರೆ ಡೆತ್ ಆಯಿತು ಅಥವಾ ರಿಟೈರ್ಮೆಂಟ್ ಆಯಿತು ಅವಾಗ ನಾವು ಫರ್ಮನ್ನು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಪನ್ನು ಕ್ಲೋಸ್ ಮಾಡೋದಿಲ್ಲ, ಡಿಸಾಲ್ವ್ ಮಾಡೋದಿಲ್ಲ. ಇಟ್ ಕ್ಯಾನ್ ಕ್ಯಾರಿ ಆನ್. ಇಟ್ ಕ್ಯಾನ್ the other partners can carry on or other partners may come and join and they can carry on the limited liability partnership. Next feature is 2 or more partners are required. For forming a limited liability partnership, 2 ಅಥವಾ 2ಕ್ಕಿಂತ ಜಾಸ್ತಿ ಜನ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡಲಿಕ್ಕೆ ಬೇಕಾಗಿರ್ತೈತಿ. ನೆಕ್ಸ್ಟ್ ಈಸ್ ಲಿಮಿಟೆಡ್ ಲಯಬಿಲಿಟಿ. ಸೊ ಆಸ್ ಐ ಹ್ಯಾವ್ ಸೆಡ್, ಪಾರ್ಟ್ನರ್ಸ್ದು ಲಯಬಿಲಿಟಿ ಏನಾರು ನುಕ್ಸಾನಿ ಆಯಿತು, ಏನಾರು ಲಾಸ್ ಆಯಿತು, ಅವಾಗ ಪಾರ್ಟ್ನರ್ಸ್ ವಿಲ್ ಬಿ ಲಯಬಲ್ ಓನ್ಲಿ ಟು ದಿ ಪೋರ್ಷನ್ ಆಫ್ ದೇರ್ ಕಾಂಟ್ರಿಬ್ಯೂಷನ್. ಅವ್ರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಅದಕ್ಕಷ್ಟೇ ಅವ್ರು ಲಯಬಲ್ ಆಗಿರ್ತಾರೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ದಿ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ದಟ್ ಈಸ್ the main reason why this form of a separate form of a business was formed.
ಸೊ ಲಿಮಿಟೆಡ್ ಲಯಬಿಲಿಟಿ ಇದ್ದ ಬೆನಿಫಿಟ್ ಪಾರ್ಟ್ನರ್ಸಿಗೆ ಕೊಡಲಿ ಆಗಬೇಕಂತ ಹೇಳಿ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫಾರ್ಮ್ ಆಗಿದ್ದು. ಸೊ ಇಲ್ಲೇ ಪಾರ್ಟ್ನರ್ಸ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಲಾಸ್ ಅವರು ಬೇರ್ ಮಾಡಬೇಕು. ದೆನ್ ಪಾರ್ಟ್ನರ್ಸ್ ಶುಡ್ ಬಿ ಕಾಂಪಿಟೆಂಟ್. ಸೊ ಆ್ಯಸ್ ವಿ ಸಿ ಇನ್ ದಿ ಲಾ ಆಫ್ ಕಾಂಟ್ರಾಕ್ಟ್, ಸೊ ದೋಸ್ ಪರ್ಸನ್ಸ್ ಹೂ ಆರ್ ಕಾಂಪಿಟೆಂಟ್ to get involved in a contract can only become the partner. So here we can say that a minor cannot become a partner, an insolvent person cannot become a partner. ಆಮೇಲೆ ಹೂ ಆರ್ ಅನ್ಸೌಂಡ್ ಮೈಂಡ್ ಅವರು ಸಹ ಇಲ್ಲೇ ಪಾರ್ಟ್ನರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇಲ್ಲೇ ಯಾರು ಕಾಂಟ್ರಾಕ್ಟ್ ಒಳಗೆ ಎಂಟರ್ ಆಗಲಿಕ್ಕೆ ಅರ್ಹರಿರ್ತಾರೆ ಅವರಷ್ಟೇ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಒಳಗೆ ಮೆಂಬರ್ ಅಥವಾ ಪಾರ್ಟ್ನರ್ ಆಗ್ಬೋದು. ಯಾರು ಹುಚ್ಚರಾಗಿರ್ತಾರೆ ಅಥವಾ ಮೆಂಟಲಿ ರಿಟಾರ್ಡೆಡ್ ಆಗಿರ್ತಾರೆ ಅವರು LLP ಒಳಗೆ ಮೆಂಬರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೈನರ್, ಸೊ ಯಾರು ಬಿಲೋ 18 ಇಯರ್ಸ್ ಇರ್ತಾರೆ ಅವರು ಮೆಂಬರ್ ಆಗಲಿಕ್ಕೆ ಇಲ್ಲೇ ಪಾಸಿಬಲ್ ಇಲ್ಲ. ಆಮೇಲೆ ಯಾರು ಇನ್ಸಾಲ್ವೆಂಟ್ ಇರ್ತಾರೆ, ಇನ್ಸಾಲ್ವೆಂಟ್ ಇಸ್ ಅ ಪರ್ಸನ್ ಹೂ ಈಸ್ ಅನೇಬಲ್ ಟು ಪೇ ಆಲ್ ಹಿಸ್ ಡೆಟ್ಸ್ ಇನ್ ಫುಲ್. ಸೊ ಅವರು ಇಲ್ಲೇ ಪಾರ್ಟ್ನರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದಿ ಫೀಚರ್ಸ್ ಆಫ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಇನ್ ದ ನೆಕ್ಸ್ಟ್ ಸೆಷನ್ ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ದ objectives and advantages and disadvantages of limited liability partnership. Thank you.